ಇವತ್ತು ದಿನ ಬಹಳ ಸಂತೋಷ ದಿನ. ಈ ಭಾಗದ ಈ ಜಿಲ್ಲೆಗೆ ಒಂಥರ ಹಂಪಿ ಉತ್ಸವ ಅಂದರೆ ಒಂಥರ ನಾಡಹಬ್ಬ ಇದ್ದಂಗೆ. ಈ ವಿಜಯನಗರ ಜಿಲ್ಲೆ, ಹೊಸಪೇಟೆ, ಕೊಪ್ಪಳಗೆ ಹಂಪಿ ಉತ್ಸವ ಅಂದರೆ ಒಂಥರ ನಾಡಹಬ್ಬ ಇದ್ದಂಗೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಬಂದು ಚಾಲನೆಯನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಮೊದಲಾಗಿ ತಮ್ಮೆಲ್ಲರ ಪರವಾಗಿ ನನ್ನ ಮನೆ ಮುಖ್ಯಮಂತ್ರಿಗಳಿಗೆ ಹೃದಯದಿಂದ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀನಿ. ಇಂಥ ಟೈಮಲ್ಲೂ ಈ ಹಂಪಿ ಉತ್ಸವ ನೀನು ಮಾಡು, ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಹಂಪಿ ಉತ್ಸವ ನಿಲ್ಲಿಸ್ಬೇಡ, ಬರ ಇದೆ, ಕಷ್ಟ ಇದೆ, ನಾನು ಅರ್ಥ ಮಾಡ್ಕೊತೀನಿ. ಏನಕ್ಕಂದರೆ ತಮಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಈ ಹಂಪಿ ಉತ್ಸವ MP ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಈ MP ಪ್ರಕಾಶ್ ಸಾಹೇಬ್ರನ್ನೇ ಈ ಹಂಪಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದು 1987ನಲ್ಲಿ ಹಂಪಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ, ಗೊತ್ತಿಲ್ಲ. ಈ ಹಂಪಿ ಉತ್ಸವ ಮಾಡೋಕ್ಕೆ ಮೊದಲೇ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿರೋರು ಯಾರು ಗೊತ್ತಾ? ದುಡ್ಡು ಕೊಟ್ಟಿರೋದು ಯಾರು ಗೊತ್ತಾ ನಿಮಗೆ? ಹಂಪಿ ಉತ್ಸವ ಮೊದಲೇ ಹಂಪಿ ಉತ್ಸವ ಮಾಡಿದ್ರಲ್ಲ, MP ಪ್ರಕಾಶ್ ಸಾಹೇಬರು ಚಾಲನೆ ಕೊಟ್ಟಿರಲ್ಲ, ಅದಕ್ಕೆ ದುಡ್ಡು ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ ಯಾರಂತ? ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಆ ಕಾಲದಲ್ಲಿ ಮೊದಲೇ ಹಂಪಿ ಉತ್ಸವ ಮಾಡೋಕ್ಕೆ 10 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಎಷ್ಟು? 10 ಲಕ್ಷ ಮೊದಲೇ ಹಂಪಿ. ಸರ್, ಮುಖ್ಯಮಂತ್ರಿ ಸಾಹೇಬ್ರೆ, ತಾವು ಮರ್ತಿರ್ಬೋದು, ಈ ಹಂಪಿ ಉತ್ಸವ ಮೊದಲೇ ಬಾರಿ MP ಪ್ರಕಾಶ್ ಅವರು ಹಂಪಿ ಉತ್ಸವ ಚಾಲನೆ ಮಾಡುವಾಗ ಮೊದಲೇ ಬಾರಿಗೆ ತಾವು 10 ಲಕ್ಷ ರೂಪಾಯಿ ಅನುದಾನ ಆ ಟೈಮಲ್ಲಿ ಕೊಟ್ಟಿದ್ದಾರೆ. 27 ವರ್ಷ ಹಿಂದೆ ಅದು. ಅಂದರೆ ಅದ್ರ ಜೊತೆಯಲ್ಲಿ